ಸಿಎಂ ಸಭೆ ಆಗ್ತಾ ಇದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ. ಅದರ ಇನ್ಸೈಡ್ ಡೀಟೇಲ್ಸ್ ಈಗ ಟಿವಿ9ಗೆ ಲಭ್ಯವಾಗಿರೋದು. ಸರ್ಕಾರದ ಬೇಡಿಕೆಯನ್ನ ತಿರಸ್ಕರಿಸಿದ್ದಾರೆ ಕಾರ್ಖಾನೆ ಮಾಲೀಕರು. 3200 ರೂಪಾಯಿ ಜೊತೆ 200 ರೂಪಾಯಿ ಸೇರಿಸಿಕೊಡಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. 200 ರೂಪಾಯಿ ಸೇರಿಸಿ ಕೊಡುವಂತೆ ಸರ್ಕಾರ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದೆ. ಎಫ್ಆರ್ಪಿ ಹೊರತಾಗಿ ಕಟಾವು ಮತ್ತು ಸಾಗಣೆಯ ವೆಚ್ಚವನ್ನ ಸೇರಿಸಲಾಗುತ್ತೆ. ವೆಚ್ಚ ಪ್ರತ್ಯೇಕವಾಗಿ ನೀಡಬೇಕು ಅಂತೇಳಿ ಸಿದ್ದರಾಮಯ್ಯ ಆಗ್ರಹ ಮಾಡ್ತಾ ಇದ್ದಾರೆ. ಆದರೆ ಸಿಎಂ ಒತ್ತಾಯಕ್ಕೆ ಕಾರ್ಖಾನೆ ಮಾಲೀಕರು ಅಸಹಾಯಕತೆಯನ್ನು ತೋರ್ತಾ ಇದ್ದಾರೆ. ಪ್ರತ್ಯೇಕ ಸಾಗಣೆ ವೆಚ್ಚ ನೀಡಿದ್ರೆ ದರ 4000 ದಾಟುತ್ತೆ, ಕಾರ್ಖಾನೆ ನಡೆಸೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಮಾಲೀಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಬೇಡಿಕೆ ಸಾಧ್ಯವೇ ಇಲ್ಲ ಅಂತೇಳಿ ಮಾಲೀಕರು ಹೇಳ್ತಾ ಇದ್ದಾರೆ. ಒಂದು ದರ ನಿಗದಿಗೆ ಮಾಲೀಕರಿಗೆ ಸಿಎಂ ಸಿದ್ದರಾಮಯ್ಯ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ನೋಡಿ ಏನೆಲ್ಲ ಆಗ್ತಾ ಇದೆ ಸಭೆಯಲ್ಲಿ ಅನ್ನೋದನ್ನ ನಾವು ಗಮನಿಸ್ತಾ ಇದೀವಿ. ಈಗ 3200 ರೂಪಾಯಿ ಏನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ, ಅದಕ್ಕೆ 200 ರೂಪಾಯಿ ಸೇರಿಸ್ಕೊಡಿ ಅಂತ ಹೇಳಿ ಸಿಎಂ ಮಾತನಾಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಅಂದ್ರೆ ಕಟಾವಿಗೆ ಮತ್ತೆ ಹಾರ್ವೆಸ್ಟ್ ಏನ್ ಬರುತ್ತೆ ಅದನ್ನ ಎಕ್ಸ್ಟ್ರಾ ಚಾರ್ಜ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು 4000 ದಾಟ್ಬಿಡತ್ತೆ ಅಂತ ಹೇಳಿ ಈಗ ಮಾಲೀಕರು ಒಪ್ಕೊಳ್ತಾ ಇಲ್ಲ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ನಾವು ಗಮನಿಸ್ತಾ ಇದ್ವಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಏನು ಸಕ್ಕರೆ ಕಾರ್ಖಾನೆ ಮಾಲೀಕರು ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ, ಅದರ ಇನ್ಸೈಡ್ ಡೀಟೇಲ್ಸ್ ಏನಾಗ್ತಾ ಇದೆ, ಏನೆಲ್ಲ ಮಾತುಕತೆ ಆಗ್ತಾ ಇದೆ, ಯಾವ್ದಾದ್ರು ಒಂದು ಒಪ್ಪಂದಕ್ಕೆ ಬರ್ತಾ ಇದ್ದಾರಾ, ಹೇಗೆ ಪ್ರಮೋದ್? ಮಧು, ಇವತ್ತೇ ಈ ವಿಚಾರವನ್ನು ನಿರ್ಧಾರ ಆಗೋ ತೀರಾ ಕಷ್ಟ ಸಾಧ್ಯ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ. ಈಗ ತಾನೇ ಸಕ್ಕರೆ ಮಾಲೀಕರ ಜೊತೆಗೆ ಸಭೆ ಮುಗಿಸಿ ಈಗ ರೈತರ ಜೊತೆ ಸಭೆ ಆರಂಭವಾಗಿದೆ. ಸಕ್ಕರೆ ಮಾಲೀಕರ ಸಭೆಯಲ್ಲಿ ಏನೆಲ್ಲ ಆಯಿತು ಅದರ ವಿವರ ಟಿವಿ9ಗೂ ಕೂಡ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ 3200 ರೂಪಾಯಿ FRP ಏನಿದೆ ಅದರ ಜೊತೆಗೆ ಈಗಾಗಲೇ 200 ರೂಪಾಯಿ ಹೆಚ್ಚುವರಿಯಾಗಿ ಸೇರಿಸಿ ಅಂದರೆ 3400 ರೂಪಾಯಿಂದ ರೈತರಿಗೆ ಪ್ರತಿ ಟನ್ ಕಬ್ಬಿಗೆ ಆ ಒಂದು 3400 ರೂಪಾಯಿ ದರವನ್ನು ನೀಡಿರುವಂಥ ಮನವಿಯನ್ನು ಸರ್ಕಾರ ಕೂಡ ಮಾಡಿದೆ, ಆಗ್ರಹವನ್ನು ಕೂಡ ಸರ್ಕಾರ ಮಾಡಿದೆ. ಆದರೆ ಈ ಮಾತುಕತೆ ಸಂದರ್ಭದಲ್ಲಿ ಸಕ್ಕರೆ ಮಾಲೀಕರ ಮಾತುಕತೆ ಸಂದರ್ಭದಲ್ಲಿ ಅನೇಕ ಮಾಲೀಕರು ಸರ್ಕಾರದ ಆಗ್ರಹವನ್ನು ತಿರಸ್ಕರಿಸಿದ್ದಾರೆ. 3400 ರೂಪಾಯಿ ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಒಂದು ಕಡೆಗೆ ಮಾರ್ಕೆಟನ್ನು ಗಮನಿಸ್ತಾರೆ, ಅಂದರೆ ಹೊರಗಡೆ ಮಾರ್ಕೆಟ್ನಲ್ಲಿ ಬಿಕರಿ ಆಗ್ತಾ ಇರುವಂಥ ಕಬ್ಬನ್ನು ಗಮನಿಸ್ತಾರೆ. 3100 ರೂಪಾಯಿಗೆ MSP ಇದೆ, ಅಂದರೆ ಕನಿಷ್ಠ ಬೆಂಬಲ ಬೆಲೆಯೇ 3100 ರೂಪಾಯಿ ಕೊಟ್ಟರೆ ಯಾರೂ ಕೂಡ ಅದನ್ನು ಖರೀದಿ ಮಾಡ್ಬೋದು. ಹೀಗಿದ್ದಾಗ ನಾವು FRP ದರ ಅಂದರೆ ಈಗಾಗಲೇ ಇರುವಂಥ FRP ಬಿಟ್ಟು ಹೆಚ್ಚುವರಿ 200 ರೂಪಾಯಿ ಕೊಟ್ಟು 3400 ರೂಪಾಯಿಗೆ ನಾವು ಯಾಕೆ ಖರೀದಿ ಮಾಡೋದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಈಗಾಗಲೇ ಮುಂದೆ ಇಟ್ಟಿದ್ದಾರೆ. MSPಯೇ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಈಗ ನಾವು ಹೆಚ್ಚುವರಿಯಾಗಿ ಹಣವನ್ನು ಕೊಟ್ಟು ಯಾಕೆ ಖರೀದಿ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆ. ಇದ್ರ ಜೊತೆಗೆ ಮತ್ತೊಂದು ವಿಚಾರ ಅಂದರೆ ಈಗಾಗಲೇ ನಷ್ಟವಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಮುಂದಿಟ್ಟಿದ್ದಾರೆ. ಜೊತೆಗೆ ಮಾತುಕತೆ ಹೀಗೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಮುಖ್ಯಮಂತ್ರಿಗಳು ಕೂಡ ನಾನಾ ಆಯಾಮದಲ್ಲಿ ಪ್ರಮುಖವಾಗಿ ಸಕ್ಕರೆ ಕಂಪ್ನಿಗಳೇ ಈ ಥರ ಲಾಸ್ ಅಂತ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಒಂದೇ ಕಂಪ್ನಿ ಮಾಡಿದವರು ಮತ್ತೆ 2-3 ಕಂಪ್ನಿ ಯಾಕೆ ಮಾಡ್ತಾ ಇದ್ದೀರಿ, ಲಾಸ್ ಆಗ್ತಾ ಇದ್ದಾರೆ, ಕಷ್ಟವಾಗ್ತಿದ್ದಾರೆ ಅಂತ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ. ಅಂತಿಮವಾಗಿ ಮಾಲೀಕರು ನೀವೆಲ್ಲರೂ ಕೂಡ ಒಂದು ಚರ್ಚೆ ಮಾಡಿ ವಾಟ್ ಬೆಸ್ಟ್ ಪ್ರೈಸ್, ಯಾವುದು ಒಳ್ಳೆ ಒಂದು ದರವನ್ನು ಕೊಡ್ಬೋದು, ನೀವು ಇದ್ರ ಬಗ್ಗೆ ಒಂದು ವಿಚಾರವನ್ನು ನಮ್ಮ ಮುಂದೆ ಇಡಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಂದರೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸಹಜವಾಗಿ ಒಂದು ದಿಢೀರಾಗಿ ಕೇಳಿದ್ರೆ ಇಂಥದ್ದೇ ಒಂದು ದರವನ್ನು ಕೊಡ್ತೀವಿ ಅಂತ ಎಲ್ಲ ಮಾಲೀಕರು ಕೂಡ ತತ್ಕ್ಷಣಕ್ಕೆ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ನಾವೆಲ್ಲರೂ ಸೇರಿ ಒಂದು ದರವನ್ನು ನಿಗದಿ ಮಾಡ್ತೀವಿ, ಒಂದು ಸಭೆ ಮಾಡಿ. ಒಂದೇ ಪ್ರಮೋದ್, ಒಂದು ನಿಮಿಷ ಹೋಲ್ಡ್ ಮಾಡಿ. ಸರ್ಕಾರ ಹೇಳಿದ ದರ ನೀಡೋದಕ್ಕೆ ಮಾಲೀಕರು ಒಪ್ಕೊಂಡಿಲ್ಲ, ಹೆಚ್ಚುವರಿ 200 ರೂಪಾಯಿ ನೀಡೋದಕ್ಕೆ ನಿರಾಕರಿಸಿದ್ದಾರೆ. ಇಲ್ಲಿಲ್ಲ, ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಷ್ಟ ಅನುಭವಿಸ್ತೀವಿ ಅಂತ ಹೇಳಿ ಮಾಲೀಕರು ವಾದವನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಕಬ್ಬಿಗೆ ಕನಿಷ್ಠ ಬೆಂಬಲ ಬೆಲೆ 3100 ರೂಪಾಯಿ. ಸೊ ಅದನ್ನು ಮಾತ್ರ ನಾವು ಕೊಡ್ಬೋದು. ಹೇಗಿದ್ದಾಗ ನಾವ್ಯಾಕೆ 3400 ರೂಪಾಯಿ ಕೊಡಬೇಕು? FRP ಅಂತ ಹೇಳಿ 3500 ಇದೆ ನಿಜ, ಬಟ್ 3400 ರೂಪಾಯಿ ಕೊಡೋದಕ್ಕೆ ನಾವು ಸಾಧ್ಯ ಇಲ್ಲ, ನಮಗೆ ಆಗೋದಿಲ್ಲ ಅಂತ ಹೇಳಿ ಮಾಲೀಕರು ಈಗ ಒಪ್ಕೊಂಡಿಲ್ಲ. MSP ಇರುವಂಥದ್ದು 3100 ಬೆಂಬಲ ಬೆಲೆ ಇರುವಂಥದ್ದು, ಅಷ್ಟು ಮಾತ್ರ ನಾವು ಕೊಡ್ಬೋದು, ಬಿಟ್ರೆ ಅದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತಹ ಹೋರಾಟ. ಸೊ ಇವತ್ತು ನಡೀತಾ ಇರುವಂತಹ ಮೇಜರ್ ಇವೆಂಟ್ಗಳು. ಒಂದು, ಪ್ರತಿಭಟನೆಯಲ್ಲಿ ತೊಡಗಿರುವಂತಹ ಕಬ್ಬು ಬೆಳೆಗಾರರು ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಕೆಲವೊಂದು ಕಡೆ ಒಂದಷ್ಟು ಅಹಿತಕರ ಘಟನೆಗಳ ಬಗ್ಗೆ ವರದಿಯಾಗಿದೆ. ನೋಡಿ, ದೃಶ್ಯಗಳಲ್ಲಿ ನಾವು ನೋಡ್ತಾ ಇರೋ ಹಾಗೆ ಹತ್ತರ್ಗಿಯಲ್ಲಿ ಕಲ್ಲು ತೂರಾಟ ಮಾಡಿರುವಂಥದ್ದು. ಇನ್ನೊಂದು ಕಡೆ ಈಗ ಮೀಟಿಂಗ್ ನಡೀತಾ ಇರುವಂತಹ ವಿಚಾರ. ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರಮೋದ್ ನೀಡ್ತಾ ಇದ್ರು. ಪ್ರಮೋದ್, ನೀವು ಹೇಳ್ತಾ ಇದ್ರಿ ಈಗ ಕಬ್ಬು ಬೆಳೆಗಾರರ ಬೇಡಿಕೆ ಒಂದಾದ್ರೆ ಈಗ ಮಾಲೀಕರು ಹೇಳ್ತಾ ಇರುವಂಥದ್ದೇ ಬೇರೆ. ನಮಗೇನೆ ಲಾಸ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇದು ಎಷ್ಟು ಮಟ್ಟಿಗೆ ಇದರಲ್ಲಿ ಸತ್ಯಾಂಶ ಇದೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗ್ಬೇಕು. ಅವ್ರು ಹೇಳ್ತಾರೆ 2019ರಿಂದ MSP ಫಾರ್ ಶುಗರ್ ಏರಿಕೆ ಆಗಿಲ್ಲ, 31 ರೂಪಾಯಿ ಪ್ರತಿ ಕೆಜಿಗೆ ಇದ್ದಿದ್ದು, ಈಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಬಟ್ ಪ್ರೊಡಕ್ಷನ್ ಕಾಸ್ಟ್ ನಮಗೆ 40 ರೂಪಾಯಿಗೆ ಏರಿಕೆ ಆಗ್ತಾ ಇದೆ ಅಂತಾರೆ. ಎಥನಾಲ್ನ ದರ ಕೂಡ ಜಾಸ್ತಿ ಮಾಡಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಸಬ್ಸಿಡಿ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಬ್ಯಾನ್ ಮಾಡಿಟ್ಟಿದ್ದಾರೆ, ಅದು ಕೂಡ ನಮಗೆ ಸಾಧ್ಯ ಆಗ್ತಾ ಇಲ್ಲ, ಇದು ಕೂಡ ನಮಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಮಾಲೀಕರ ವಾದ ಆಗಿತ್ತು. ಪ್ರಮೋದ್,
ರೆಹಮಾನ್, ಮಾಲೀಕರು ಹೇಳ್ತಾ ಇರುವಂತದ್ದು ಒಂದು ಎಥನಾಲ್ ಮತ್ತೆ ಬೈ ಪ್ರಾಡಕ್ಟ್ ಸಬ್ ಪ್ರಾಡಕ್ಟ್ಸ್ ಏನಿದೆ ಅದು ಬೇರೆ ವಿಚಾರ. ಈಗ ಎಲ್ಲಾ ಕಂಪನಿಗಳು ಕೂಡ ಬೈ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಹೊಂದಿಲ್ಲ. ಈಗ ಬಹುತೇಕ ಸುಮಾರು 80-90 ಸಕ್ಕರೆ ಕಾರ್ಖಾನೆಗಳೇನಿದೆ, ಸಕ್ಕರೆ ಕಾರ್ಖಾನೆಗಳಲ್ಲಿ ಎಲ್ಲರೂ ಕೂಡ ಇಥನಾಲ್ ನ ಮಾಡುವಂತ ಕೆಪಾಸಿಟಿ ಹೊಂದಿಲ್ಲ. ಅಥವಾ ಇಥನಾಲ್ ಇದ್ರೆ ಮೊಲಾಸಿಸ್ ಅಥವಾ ಪವರ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು, ಪವರ್ ಅನ್ನ ಜನರೇಟ್ ಮಾಡುವಂತ ಕೆಪಾಸಿಟಿ ಹೊಂದಿಲ್ಲ. ಅಂತ ಯಾವುದೇ ರೀತಿಯಂತ ಸೌಲಭ್ಯ ಇಲ್ಲ, ಅಂತ ಯಾವುದೇ ರೀತಿಯಂತ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ. ಬಹುತೇಕ ಕಂಪನಿಗಳು, ಅದರಲ್ಲೂ ಕೂಡ ಬೆಳಗಾವಿ ಭಾಗದ ಕೆಲ ಕಂಪನಿಗಳು ಕೇವಲ ಸಕ್ಕರೆಯನ್ನೇ ಆಧರಿಸಿ ಈಗಾಗಲೇ ಪ್ರೊಡಕ್ಷನನ್ನು ಮಾಡ್ತವೆ. ಇಂಥ ಒಂದು ಕಂಪ್ನಿಗಳಿಗೆ ಸಾಕಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇರುವಂಥದ್ದು. ಅಫ್ಕೋರ್ಸ್ ಈಗ ಇಥನಾಲ್ ಇರ್ಬೋದು, ಇಥನಾಲ್ಗೆ ಸಂಬಂಧಪಟ್ಟಂತೆ ಅಥವಾ ಸರ್ಕಾರ ಹೇಳ್ತಾ ಇರುವಂಥದ್ದು ನಮ್ಮ ಒಟ್ಟು ಕೆಪಾಸಿಟಿ ಏನಿದೆ ಅದಕ್ಕೆ 60% ಕೂಡ ನಮಗೆ ದೊಡ್ಡ ಲಾಸ್ ಆಗ್ತಾ ಇದೆ ಈಗಿರುವಂಥ ಕೇಂದ್ರ ಸರ್ಕಾರದ ಪಾಲಿಸಿಯಿಂದ. ಕರ್ನಾಟಕದ ಎಥನಾಲ್ ಪರ್ಚೇಸಿಂಗ್ ಏನಿದೆ ಅದನ್ನು ಪ್ರತ್ಯೇಕಪಡಿಸಿ ಗುಜರಾತ್ಗೆ ಡೈವರ್ಟ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ದೂರು ನೀಡ್ತಾ ಇದೆ, ರಾಜ್ಯ ಸರ್ಕಾರ ಆರೋಪವನ್ನು ಮಾಡ್ತಾ ಇದೆ. ಅಫ್ಕೋರ್ಸ್ ಇವತ್ತಿನ ಮೀಟಿಂಗ್ ಬಗ್ಗೆ ಮತ್ತೆ ವಾಪಸ್ ಬರೋದಾದ್ರೆ, ಇವತ್ತಿನ ಮೀಟಿಂಗ್ನಲ್ಲಿ 3,400 ರೂಪಾಯಿನ ಯಾಕೆ ಕೊಡೋದಕ್ಕಾಗಲ್ಲ ಅನ್ನುವಂಥ ಮಾತನ್ನು ಕೂಡ ಮಾಲೀಕರು ಹೇಳ್ತಾ ಇರುವಂಥದ್ದು. ಮಾರ್ಕೆಟ್ನಲ್ಲೇ 3,100 ರೂಪಾಯಿಗೆ MSP ಅಂದರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ, ಅದೇ 3,100 ರೂಪಾಯಿ ಸಿಗ್ತಾ ಇದೆ. ಹೀಗಿದ್ದಾಗ ನಾವು 3,400 ರೂಪಾಯಿ ಕೊಟ್ಟು ರೈತರಿಂದ ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ? ಜೊತೆಗೆ ಎಲ್ಲವೂ ಕೂಡ ಅದೇ ಗುಣಮಟ್ಟದ ಇಳುವರಿ ಇಲ್ಲ. ಎಲ್ಲರೂ FRP ಬಗ್ಗೆ ಮಾತನಾಡ್ತಾ ಇದ್ರು ಕೂಡ ಅದೇ ಗುಣಮಟ್ಟದ ಇಳುವರಿ ಇರಲ್ಲ. ಇದರ ಜೊತೆಗೆ ಹೆಚ್ಚುವರಿಯಾಗಿ ಸಾಗಾಣಿಕೆ ಮತ್ತು ಕಟಾವು ವೆಚ್ಚವನ್ನು ಕೂಡ ಕೊಡಿ ಅಂತ ಸರ್ಕಾರ ಹೇಳ್ತಾ ಇದೆ. ಅಂದರೆ ಆರಂಭದಲ್ಲಿ 3,400 ಜೊತೆಗೆ ಕಟಾವು ಮಾಡೋದು, ರೈತರ ಹೊಲಗಳಿಗೆ ತೆರಳಿ ಕಟಾವು ಮಾಡಿ ಆ ಕಟಾವು ವೆಚ್ಚ ಏನಿದೆ ಅದನ್ನು ಕೊಡಬೇಕು. ಅಲ್ಲಿಂದ ರೈತರ ಹೊಲದಿಂದ ಕಾರ್ಖಾನೆಯ ಗೇಟ್ ತನಕ ಸಾಗಾಣಿಕೆ ವೆಚ್ಚ ಏನಿರುತ್ತೆ, ರೈತರ ಹೊಲದಿಂದ ಕಾರ್ಖಾನೆಯ ಗೇಟ್ ತನಕ ಸಾಗಾಣಿಕೆ ವೆಚ್ಚವನ್ನು ಕೂಡ ಭರಿಸಬೇಕು. ಹತ್ತತ್ರ ಅದು 600ರಿಂದ 800 ರೂಪಾಯಿ ಆದರೂ ಕೂಡ ಅಚ್ಚರಿ ಏನಿಲ್ಲ. ಕೆಲವೊಂದು ರೈತರು ನೇರವಾಗಿ ಕಾರ್ಖಾನೆ ಗೇಟ್ಗೆ ತಂದು ಹಾಕ್ತಾರೆ, ಅದು ಬೇರೆ ವಿಚಾರ. ಆಗ ಸಾಗಾಣಿಕೆ ವೆಚ್ಚ ಬರಲ್ಲ, ಯಾಕೆಂದರೆ ಆ ಸಾಗಾಣಿಕೆ ವೆಚ್ಚದಲ್ಲಿ ರೈತರು ಹೇಳ್ತಾರೆ. ಕೆಲವೊಂದು ಕಂಪ್ನಿಗಳು ನೇರವಾಗಿ ಹೊಲದಿಂದನೇ ಕಟ್ ಆಫ್ ಮಾಡ್ತಾರೆ. ಈ ಥರ ಬೇರೆ ಬೇರೆ ಮಾದರಿ ಇದೆ. ಅವ್ರು ಹೇಳ್ತಾರೆ ಅದನ್ನು HNT ಅಂತ ಹೇಳ್ತಾರೆ, ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಂತ ಹೇಳ್ತಾರೆ. ಆ HNT ದರವನ್ನು ನಾವು ಈಗ ಅಷ್ಟು ಮಟ್ಟಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. 3,400 ರೂಪಾಯಿ ಜೊತೆಗೆ ಈ HNT ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟು ಕೂಡ ಆ್ಯಡ್ ಮಾಡಿದ್ರೆ ಹತ್ತತ್ರ 4,000ದಿಂದ 4,100 ರೂಪಾಯಿ ಪರ್ ಟನ್ ನಾವು ಕೊಡಬೇಕಾಗತ್ತೆ. ಹೀಗಾಗಿ ಉತ್ಪಾದನೆಯ ಮೇಲೆ ನಮಗೆ ಪರಿಣಾಮ ಬರುತ್ತೆ. ಈ ಕಾರಣಕ್ಕೆ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈಗ ಒಂದು ಪ್ರತ್ಯೇಕ ಒಂದು ಸಭೆ ನಡೀತಾ ಇದೆ ರೆಹಮಾನ್. ಈಗ ಮಾಲೀಕರದೇ, ಸಕ್ಕರೆ ಮಾಲೀಕರೇ ಒಂದು ಪ್ರತ್ಯೇಕವಾಗಿ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಆ ಸಭೆಯಲ್ಲಿ ಪ್ರಭಾಕರ್ ಕೋರೆ, ಮುರುಗೇಶ್ ನಿರಾಣಿ, ಹರ್ಷ ಹೆಬ್ಬಾಳ್ಕರ್ ಸೇರಿದಂತೆ ಎಲ್ಲ ಸಕ್ಕರೆ ಕಂಪನಿಯ ಮಾಲೀಕರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಕೂತು ಚರ್ಚೆ ಮಾಡ್ತಿದ್ದಾರೆ. ಯಾವ ರೀತಿ ಈಗ ನಿರ್ಧಾರ ಮಾಡಬೇಕು, ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ದರವನ್ನು ನೀವೇ ನಿಗದಿ ಮಾಡ್ಕೊಂಬನ್ನಿ, ಏನು ಮಾಡ್ಬೋದು, ವಾಟ್ ಬೆಸ್ಟ್ ಯು ಕ್ಯಾನ್ ಗಿವ್ ಅಂತ ಕೇಳಿದ್ದಾರೆ. ಅದಾದ ಬಳಿಕ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಸಭೆ ಬಳಿಕ ಮತ್ತೆ ಮುಖ್ಯಮಂತ್ರಿಗಳನ್ನ ಇವರೆಲ್ಲರೂ ಕೂಡ ಮಾಲೀಕರು ಹೋಗಿ ಭೇಟಿ ಆಗ್ತಾರೆ. ಕೃಷಿಕರ ಜೊತೆಗೆ ರೈತರ ಜೊತೆಗೆ ಏನು ಸಭೆ ಆಗ್ತಾ ಇದೆ, ಅದಾದ ಬಳಿಕ ಎಲ್ಲ ನಾಯಕರು, ಇನ್ಫ್ಯಾಕ್ಟ್ ಎಲ್ಲ ಮಾಲೀಕರು ತೆರಳಿ ಅವರನ್ನು ಭೇಟಿಯಾಗಿ ಅವ್ರ ಜೊತೆಗೆ ಮಾತುಕತೆ ಮಾಡಿ, ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆ ಮಾಡಿ ಆ ನಂತರ ಒಂದು ದರವನ್ನು ಅವ್ರು ಹೇಳ್ತಾರೆ, ನಮ್ಮಿಂದ ಏನು ಕೊಡ್ಬೋದು ಅದನ್ನು ಕೊಡ್ತೀವಿ, ಉಳಿದಿದ್ದೆಲ್ಲವೂ ಕೂಡ ಸರ್ಕಾರಕ್ಕೆ ಬಿಟ್ಟಿದ್ದು, ಹೇಳಿದಂಥ ದರ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ 50ರಿಂದ 100 ರೂಪಾಯಿ ಜಾಸ್ತಿ ಆದರೂ ಕೂಡ ಅದು ಅನುಮಾನವೇ. ಹೀಗಾಗಿ ಏನಾಗುತ್ತೆ, ಸರ್ಕಾರ ಇದನ್ನು ಹೇಗೆ ಮುಂದೆ ಡಿಸೈಡ್ ಮಾಡುತ್ತೆ ಅನ್ನೋದು ನೋಡಬೇಕಾಗತ್ತೆ. ಇವತ್ತಿನ ದಿನ ಮಾತ್ರ ಈ ಒಂದು ವಿಚಾರ, ಈ ಒಂದು ಕ್ರೈಸಿಸ್ಗೆ ತತ್ಕ್ಷಣಕ್ಕೆ ಸೊಲ್ಯೂಷನ್ ಸಿಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ರೆಹಮಾನ್. ಎಸ್ ಪ್ರಮೋದ್.